ಒಂದು ಟೌನ್ ಅಲ್ಲಿ 10 ವರ್ಷದ ಹಿಂದೆ ಒಬ್ಬ ಸೈಕೋ ಕಿಲ್ಲರ್ ತುಂಬಾ ಜನ ಹುಡುಗಿರ್ನ ಬೇಟೆಯಾಡಿ ಕೊಲೆ ಮಾಡ್ತಿದ್ದ. ಆದ್ರೆ ಕಳೆದ 10 ವರ್ಷಗಳಿಂದ ಯಾವುದೇ ಕೊಲೆ ನಡೆದಿಲ್ಲ. ಆದ್ರೆ ಆ ಕಿಲ್ಲರ್ ಬಿಟ್ಟೋಗಿದ್ದ ಒಂದು ಸಣ್ಣ ಎವಿಡೆನ್ಸ್ ಈ ಚಿತ್ರದ ಹೀರೋ ಕೈಗೆ ಸಿಗುತ್ತೆ. ಸೊ ಹೀರೋ ಸಿಕ್ಕಿರೋ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಆ ಕಿಲ್ಲರ್ನ ಹೇಗೆ ಕಂಡು ಹಿಡಿತಾನೆ ಅನ್ನೋ ಕತೆನ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ದ ಕ್ಲೋ ಹಿಚ್ ಕಿಲ್ಲರ್. ಸ್ಟಾರ್ಟಿಂಗ್ ನಲ್ಲಿ ಒಂದು ಸ್ಮಾಲ್ ಟೌನ್, ಅಲ್ಲಿರೋ ಜನರೆಲ್ಲ ಮೌನಾಚರಣೆ ಮಾಡ್ತಿದ್ದಾರೆ. 10 ವರ್ಷದ ಹಿಂದೆ ಕ್ಲೋ ಹಿಚ್ ಕಿಲ್ಲರ್ ಅಂತಾನೆ ಫೇಮಸ್ ಆಗಿದ್ದ ಒಬ್ಬ ಸೈಕೋ ತುಂಬಾ ಜನ ಹುಡುಗಿರ್ನ ಸಾಯಿಸಿರ್ತಾನೆ. ಸೊ ಅವನ್ ಕೈಯಲ್ಲಿ ಕೊಲೆ ಆಗಿದ್ದ ವಿಕ್ಟಿಮ್ಸ್ ಗಳ ಫೋಟೋನ ಇಟ್ಟು ಪ್ರತಿ ವರ್ಷ ಈ ಮೌನಾಚರಣೆ ಮಾಡ್ತಾರೆ. ಆ ಕಿಲ್ಲರ್ ಕೊಲೆ ಮಾಡಿ ಹಗ್ಗನ ಒಂದ್ ರೀತಿಯಲ್ಲಿ ಬಿಗ್ದು ಹೋಗ್ತಿದ್ದ. ಅದನ್ನ ಕ್ಲೋ ಹಿಚ್ ಅಂತ ಕರೀತಾರೆ. ಅದಕ್ಕೇನೆ ಅವನ್ನ ದ ಕ್ಲೋ ಹಿಚ್ ಕಿಲ್ಲರ್ ಅಂತ ಕರೆಯೋದು. ಕಳೆದ 10 ವರ್ಷಗಳಿಂದ ಯಾವುದೇ ಕೊಲೆ ನಡೆದಿಲ್ಲ. ಮೇ ಬಿ ಕಿಲ್ಲರ್ ಸತ್ತೋಗಿರ್ಬೋದು. ಇವನೇ ಟೈಲರ್, ಈ ಚಿತ್ರದ ಹೀರೋ. ಇವನೊಂದು ಸ್ಕೌಟ್ ಟೀಮ್ ಅಲ್ಲಿ ಇದ್ದಾನೆ. ಕ್ಯಾಂಪ್ ಎಲ್ಲ ಮಾಡಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಜಾಬ್ ಆಫರ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇವ್ರನ್ನೆಲ್ಲ ಟ್ರೈನ್ ಮಾಡ್ತಿರೋದು ಟೈಲರ್ನ ತಂದೆ ಡಾನ್. ಟೈಲರ್ ಹೈಯರ್ ಸ್ಟಡೀಸ್ಗೋಸ್ಕರ ಬೇರೆ ದೇಶಕ್ಕೆ ಹೋಗ್ಬೇಕಿತ್ತು. ಆದ್ರೆ ಡಾನ್ ತುಂಬಾ ಸಾಲ ಮಾಡಿದ್ದಾರೆ. ಹಾಗೇನೆ ಟೈಲರ್ಗೆ ರೂಡಿ ಅನ್ನುವ ಅಂಕಲ್ ಇದ್ದಾರೆ. ಅವರು ವೀಲ್ ಚೇರ್ ಪೇಷಂಟ್. ಪ್ರತಿ ತಿಂಗಳು ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ಟೈಲರ್ನ ಹೊರದೇಶ ಕಳ್ಸಕ್ ಆಗ್ತಿಲ್ಲ. ಈ ಅಂಕಲ್ ರೂಡಿ ಯಾರಂದ್ರೆ ಈ ಡಾನ್ ಅವ್ರ ತಮ್ಮ. ರಾತ್ರಿ ಟೈಲರ್ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಗರ್ಲ್ ಫ್ರೆಂಡ್ ನ ನೋಡೋಕೆ ಇವ್ರ ತಂದೆದೆ ಟ್ರಕ್ ತಗೊಂಡು ಹೋಗ್ತಾನೆ. ಇವಳೇ ಇವನ್ ಗರ್ಲ್ ಫ್ರೆಂಡ್. ಟ್ರಕ್ ನಲ್ಲಿ ಇವಳಿಗೊಂದು ಫೋಟೋ ಸಿಗುತ್ತೆ. ಅದನ್ನ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಆ ಫೋಟೋನಲ್ಲಿ ಯಾವ್ದೋ ಹುಡುಗಿನ ಕಟ್ ಹಾಕಿ ಟಾರ್ಚರ್ ಮಾಡ್ತಿರೋ ತರ ಇದೆ. ಈ ಹುಡುಗಿ ಹೆದ್ರು ಬಿಡ್ತಾಳೆ. ನನಗೂ ಈ ತರ ಮಾಡೋಕೋಸ್ಕರನೇ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಲ್ವಾ? ಟೇಲರ್ ಹೇಳ್ತಾನೆ, ಆ ಫೋಟೋ ನಾನ್ ತೆಗ್ದಿರೋದಲ್ಲ ಅಂತ. ಈ ಟ್ರಕ್ ನಿಂದೆ ತಾನೆ, ಹಾಗಾದ್ರೆ ಈ ಫೋಟೋ ಕೂಡ ನಿಂದೆ ಆಗಿರ್ಬೋದು. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಇವನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಿಲ್ಲ. ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಆ ಟ್ರಕ್ ಇವ್ರ ತಂದೆದೇ ಆಗಿದ್ರು ಇವನಿಗೆ ಅವ್ರ ಮೇಲೆ ಡೌಟ್ ಬರ್ತಾ ಇಲ್ಲ. ಯಾಕಂದ್ರೆ ಅವರು ತುಂಬಾನೇ ಒಳ್ಳೆ ವ್ಯಕ್ತಿ. ತಮ್ಮಂಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಗೇನೆ ಕುಟುಂಬನ ಕೂಡ ತುಂಬಾನೇ ಕೇರ್ ಮಾಡ್ತಾರೆ. ನೆಕ್ಸ್ಟ್ ಡೇ ಚರ್ಚ್ಗೆ ಹೋದಾಗ ಟೇಲರ್ಗೆ ಬಿಲ್ಲಿ ಅನ್ನುವ ಫ್ರೆಂಡ್ ಇದ್ದಾನೆ. ಅವನು ಚರ್ಚ್ ಪಕ್ಕದಲ್ಲಿ ಕೂತಿರೋ ಒಂದು ಹುಡುಗಿನ ತೋರಿಸ್ತಾನೆ. ಇವಳ ಹೆಸರು ಕೇಸಿ. ಅವಳು ಯಾರ ಜೊತೆನೂ ಸೇರಲ್ಲ, ಯಾವಾಗ್ಲೂ ಒಂಟಿಯಾಗಿ ಸುತ್ತಾಡ್ತಾ ಇರ್ತಾಳೆ. ಇವಳಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೇನೆ ಊರಿನ ಜನ ಇವಳ ಜೊತೆ ಸೇರಲ್ವಂತೆ. ಇನ್ನು ಟೇಲರ್ನ ತಂದೆ ಮನೆ ಹತ್ರ ಇರೋ ಶೆಡ್ ಒಳಗಡೆ ಪದೇ ಪದೇ ಹೋಗ್ತಾ ಇರ್ತಾರೆ. ಇದ್ರ ಬಗ್ಗೆ ಟೇಲರ್ ತಾಯಿ ಹತ್ರ ಕೇಳ್ತಾನೆ, ಯಾಕೆ ಅಪ್ಪ ಪದೇ ಪದೇ ಅದ್ರೊಳಗಡೆ ಹೋಗ್ತಾರೆ ಅಂತ. ನಿಮ್ಮ ಅಪ್ಪಂಗೆ ಅವ್ರದೇ ಆದ ಕೆಲವೊಂದು ಹಾಬೀಸ್ ಇದೆ. ಅಷ್ಟ್ರಲ್ಲಿ ಇವನಿಗೆ ಬಿಲ್ಲಿ ಕಡೆಯಿಂದ ಮೆಸೇಜ್ ಬರುತ್ತೆ. ವಿಷಯ ಏನಂದ್ರೆ ಆ ಫೋಟೋ ಬಗ್ಗೆ ಇವನ್ ಗರ್ಲ್ ಫ್ರೆಂಡ್ ಸ್ಕೂಲ್ ನಲ್ಲಿ ಇರೋರ್ಗೆಲ್ಲ ಹೇಳಿರ್ತಾಳೆ ಟೇಲರ್ ಒಬ್ಬ ಸೈಕೋ ಅಂತ. ಇದ್ರಿಂದ ಇವನ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗೋಯ್ತು. ನೆಕ್ಸ್ಟ್ ಆ ಹುಡುಗಿನ ಮೀಟ್ ಆಗ್ತಾನೆ. ಯಾಕೆ ಈ ತರ ಮಾಡ್ದೆ? ಆ ಫೋಟೋ ನಂದಲ್ಲ ಅಂತ ಹೇಳ್ದೆ ತಾನೆ. ಈಗ ರೂಮರ್ಸ್ ಇಂದ ನನ್ನ ಎಲ್ರು ಕೆಟ್ಟ ದೃಷ್ಟಿನಲ್ಲೇ ನೋಡ್ತಿದ್ದಾರೆ. ನಾನು ನನ್ನ ಫ್ರೆಂಡ್ ಹತ್ರ ಮಾತ್ರ ಹೇಳ್ದೆ, ಆದ್ರೆ ಅವಳಿಂದ ಈ ವಿಷಯ ಎಲ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಅಷ್ಟ್ರಲ್ಲಿ ಕೇಸಿ ಬರ್ತಾಳೆ. ಏನಾಯ್ತು, ಯಾಕೆ ಸಪ್ಪಗಿದ್ಯಾ? ಯಾರು ನನ್ ಬಗ್ಗೆ ರೂಮರ್ಸ್ ಹಬ್ಸ್ಬಿಟ್ರು. ಈ ಟೌನ್ ನಲ್ಲಿ ಇರೋರೆಲ್ಲ ಹಂಗೇನೆ ಅಂತ ಕೇಸಿ ಹೇಳ್ತಾಳೆ. ದಿನ ಕಳೆದಂತೆ ಟೈಲರ್ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ. ಒಂದ್ ಕಡೆ ತಂದೆ ಮೇಲೆ ಡೌಟ್ ಪಡಕ್ ಆಗ್ತಿಲ್ಲ, ಇನ್ನೊಂದ್ ಕಡೆ ಇವನಿಗೆ ಸಿಕ್ಕಿರೋ ಕೆಟ್ಟ ಹೆಸರು. ಆ ಕಾರಲ್ಲಿದ್ದ ಫೋಟೋನ ಕ್ಲಿಕ್ ಮಾಡಿದ್ದು ಯಾರು? ಆ ಫೋಟೋ ಹೇಗ್ ಅಲ್ಲಿಗೆ ಬಂತು ಅಂತ ಯೋಚನೆ ಮಾಡ್ತಾನೆ. ಇವ್ರಪ್ಪ ಪದೇ ಪದೇ ಹೋಗ್ತಿದ್ದ ಶೆಡ್ ಒಳಗಡೆ ಹೋಗ್ತಾನೆ. ಮೇ ಬಿ ನನ್ನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗ್ಬೋದು ಅಂತ. ಅಲ್ಲಿ ಬರೀ ಹಳೆ ವಸ್ತುಗಳೇ ಇದೆ. ಫ್ಲೋರ್ ನಲ್ಲಿ ಒಂದ್ ಕಡೆ ಮಾತ್ರ ಸ್ವಲ್ಪ ಗ್ಯಾಪ್ ಇರೋದ್ ನೋಡಿ ಆ ವುಡನ್ ಫ್ಲೋರ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ಬಾಕ್ಸ್ ಸಿಗುತ್ತೆ. ಅದ್ರಲ್ಲಿ ಅಡಲ್ಟ್ ಕಂಟೆಂಟ್ ಇರೋ ಮ್ಯಾಗಝಿನ್ ಗಳಿದೆ. ಹಾಗೇನೆ ಒಂದು ಪೋಲಾರೈಡ್ ಫೋಟೋನು ಸಿಗುತ್ತೆ. ಅದನ್ನ ನೋಡಿ ಇವನಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಬುಕ್ ಅಲ್ಲಿ ಇರೋದೆಲ್ಲ ಮಾಡೆಲ್ಸ್ ಗಳಷ್ಟೇ. ಆದ್ರೆ ಈ ಫೋಟೋನಲ್ಲಿ ಯಾವ್ದೋ ಹುಡುಗಿಗೆ ಟಾರ್ಚರ್ ಮಾಡೋ ತರ ಇದೆ. ಶಾಕ್ ಆಗಿದ್ದ ಟೈಲರ್ ಅಲ್ಲಿಂದ ಹೊರಗಡೆ ಬರ್ತಾನೆ. ಡಾನಿಗ್ ಡೌಟ್ ಬಂದ್ಬಿಡುತ್ತೆ, ನಾನು ಹಾಕಿದ್ದ ಲಾಕ್ ಪ್ಯಾಟರ್ನ್ ನಲ್ಲಿ ಏನೋ ಚೇಂಜಸ್ ಇದೆಯಲ್ಲ ಅಂತ. ರಾತ್ರಿ ಟೈಲರ್ ಅವನೊಂದು ಫೋಟೋನ ನೋಡಿದ್ದ ಅಲ್ವಾ, ಅದ್ರಲ್ಲಿ ನೋರಾ ಅಂತ ಬರ್ದಿತ್ತು. ಆ ನೋರಾ ಹೆಸರನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಆ ನೋರಾನ ಇದೇ ಊರಲ್ಲಿದ್ದ ಕ್ಲೋ ಹಿಚ್ ಕಿಲ್ಲರ್ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಟೇಲರ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟ್ರಲ್ಲಿ ಅವ್ರ ಅಮ್ಮ ಬಂದಾಗ ಇವನು ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ತಾನೆ. ಆದ್ರೆ ಅವ್ರೇನ್ ಅನ್ಕೋತಾರೆ, ಇವನೇನೋ ಅಶ್ಲೀಲ ಚಿತ್ರಗಳನ್ನ ನೋಡ್ತಿದ್ದ ಅನ್ಸುತ್ತೆ ಅಂತ. ಈ ವಿಷಯನ ಅವರು ಡಾನ್ ಅವ್ರಿಗೆ ಹೇಳಿದ್ರಿಂದ ನೆಕ್ಸ್ಟ್ ಡೇ ಡಾನ್ ಟೇಲರ್ ಜೊತೆ ಮಾತಾಡ್ತಾರೆ. ನೋಡು ಟೇಲರ್, ಈ ಏಜ್ ಅಲ್ಲಿ ಆ ತರದ ಫ್ಯಾಂಟಸಿ ಥಾಟ್ ಗಳು ಬರೋದು ಕಾಮನ್. ನಾನ್ ಕೂಡ ನಿನ್ನ ಏಜ್ ನ ಕ್ರಾಸ್ ಮಾಡಿನೇ ಬಂದಿರೋದು. ಆದ್ರೆ ಆ ಥಾಟ್ಸ್ ಎಲ್ಲ ಥಾಟ್ ಆಗಿದ್ರೆ ಒಳ್ಳೇದು.
ಅದು ಬಿಟ್ಟು ಅಶ್ಲೀಲ ಫೋಟೋ ಅಥವಾ ವಿಡಿಯೋಗಳನ್ನ ನೋಡಿದ್ರೆ ಅದು ನಮ್ಮ ಮನಸ್ಥಿತಿನ ಹಾಳು ಮಾಡುತ್ತೆ ಅಂತ. ಈಗ್ಲೂ ಇವನಿಂದ ನಂಬಕ್ಕಾಗ್ತಿಲ್ಲ ನಮ್ಮಪ್ಪ ಆ ತರದ ವ್ಯಕ್ತಿ ಅಂತ. ಆ ಫೋಟೋನ ನೋಡ್ದಾಗಿಂದ ನಮ್ಮ ಅಪ್ಪನೇ ಆ ಕ್ಲೋ ಹಿಚ್ ಕಿಲ್ಲರ್ ಆಗಿರ್ಬೋದಾ ಅನ್ನೋ ಡೌಟ್ ಶುರುವಾಗಿದೆ. ಆದ್ರೆ ಇದನ್ನ ಡೈರೆಕ್ಟ್ ಆಗಿ ಕೇಳಕ್ ಆಗಲ್ಲ. ಇನ್ ಕೇಸ್ ಇವನ್ ಕೇಳಿ ಅವ್ರ ಆ ತರದ ವ್ಯಕ್ತಿ ಆಗಿಲ್ಲ ಅಂದ್ರೆ ಅಪ್ಪ ಮಗನ ಸಂಬಂಧ ಹಾಳಾಗೋ ಸಾಧ್ಯತೆ ಇದೆ. ಅದಕ್ಕೇನೆ ಸಾಲಿಡ್ ಪ್ರೂಫ್ ಇಲ್ದೆ ಕೇಳೋದು ಸರಿಯಲ್ಲ ಅಂತ ಸುಮ್ನಾಗ್ತಾನೆ. ಫ್ರೆಂಡ್ ಅಂತೂ ಏನೇ ಹೇಳಿದ್ರುನು ಆ ರೂಮರ್ ನ ನಂಬಿ ಇವನ್ ಜೊತೆ ಮಾತಾಡಕ್ ರೆಡಿನೇ ಇಲ್ಲ. ಸೊ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂದ್ರೆ ಯಾರಾದ್ರೂ ಜೊತೆಲಿದ್ದು ಹೆಲ್ಪ್ ಮಾಡ್ಬೇಕು. ಅದಕ್ಕೆ ಕೇಸಿನ ಫಾಲೋ ಮಾಡ್ತಾನೆ. ಅವಳಿಗೂ ಗೊತ್ತಾಗುತ್ತೆ ಇವನು ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ. ನೀನು ಕ್ಲೋ ಹಿಚ್ ಕಿಲ್ಲರ್ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ನನಗೆ ಆ ಕಿಲ್ಲರ್ ಬಗ್ಗೆ ಮಾಹಿತಿ ಬೇಕಿತ್ತು. ಆದ್ರೆ ಇವನು ನನಗೆ ನಮ್ ತಂದೆ ಮೇಲೆನೆ ಡೌಟ್ ಇದೆ ಅಂತೆಲ್ಲ ಇವಳ ಹತ್ರ ಹೇಳೋದಿಲ್ಲ. ಕೇಸಿ ಒಪ್ಕೋತಾಳೆ. 3 ಗಂಟೆ ನಂತರ ಬಾ, ನಾನ್ ಹೆಲ್ಪ್ ಮಾಡ್ತೀನಿ ಅಂತ. ಇವನು ಕೇಸಿ ಮನೆಗೆ ಹೋಗ್ತಾನೆ. ಕೇಸಿ ಒಳ್ಳೆ ಡಿಟೆಕ್ಟಿವ್ ರೇಂಜ್ಗೆ ರಿಸರ್ಚ್ ಮಾಡಿದ್ದಾಳೆ. 10 ವರ್ಷದ ಹಿಂದೆ ಕಿಲ್ಲರ್ ಕೆಲವು ಜನ ಹುಡುಗಿರ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ್ದಾನೆ. ಅವರೆಲ್ಲ ಒಂಟಿಯಾಗಿರೋ ಸಮಯ ನೋಡ್ಕೊಂಡೆ ಅವ್ರಗಳ ಮೇಲೆ ದಾಳಿ ಮಾಡಿದ್ದಾನೆ. ಇದೇ ಅವನ್ ಟ್ರೇಡ್ ಮಾರ್ಕ್ ಸಿಂಬಲ್, ಅಂದ್ರೆ ಕ್ಲೋ ಹಿಚ್. ಎಲ್ಲ ಮರ್ಡರ್ ಸೇಮ್ ಪ್ಯಾಟರ್ನ್ ನಲ್ಲೇ ನಡೆದಿದೆ. ಆದ್ರೆ ಅವ್ರಗಳ ಮೇಲೆ ಅಬ್ಯೂಸ್ ನಡೆದಿಲ್ಲ. ಕ್ರೈಮ್ ಸೀನ್ ನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿಲ್ಲ. ಒಬ್ರು ವಿಕ್ಟಿಮ್ ಮನೆ ಹತ್ರ ಮಾತ್ರ ಈ ಚೈನ್ ಸಿಕ್ಕಿದೆ. ಇಷ್ಟು ಮಾಹಿತಿ ಗೊತ್ತಾದ್ಮೇಲೆ ಟೇಲರ್ ಕೇಳ್ತಾನೆ, ಇದೆಲ್ಲ ನಡೆದಿರೋದು 10 ವರ್ಷದ ಹಿಂದೆ ಅಲ್ವಾ? ಆದ್ರೆ ಈಗ ಅವನು ಕೊಲೆಗಳನ್ನ ಮಾಡ್ತಾ ಇಲ್ಲ. ಇಲ್ಲ ಕಣೋ, ಪ್ರತಿಯೊಂದು ಸೈಕೋ ಕಿಲ್ಲರ್ಗೂ ಒಂದು ಮೆಂಟಾಲಿಟಿ ಇರುತ್ತೆ. ಒನ್ಸ್ ಕೊಲೆ ಮಾಡೋದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಅವರಿಂದ ಸುಮ್ನೆ ಇರಕ್ ಆಗಲ್ಲ. ಮೇ ಬಿ ಇಲ್ಲಿ ಕೊಲೆ ಮಾಡೋದನ್ನ ನಿಲ್ಸಿರ್ಬೋದು, ಆದ್ರೆ ಬೇರೆ ಕಡೆ ಕೊಲೆ ಮಾಡ್ತಿರೋ ಸಾಧ್ಯತೆ ಇದೆ. ಕಟ್ ಮಾಡಿದ್ರೆ ಟೇಲರ್ ಮನೇಲಿದ್ದಾನೆ. ಸದ್ಯಕ್ಕೆ ಇವನಿಗೆ ತಂದೆ ಮೇಲೆ ಡೌಟ್ ಇದೆ ಅಷ್ಟೇ. ನಿಜವಾದ ಕಿಲ್ಲರ್ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಕೇಸಿ ಜೊತೆಲಿ ಜಾಸ್ತಿ ಸಮಯ ಕಳಿಬೇಕು. ಅದಕ್ಕೆ ಮನೇಲೊಂದು ಸುಳ್ಳು ಹೇಳ್ತಾನೆ. ಚರ್ಚಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ನಾನ್ ಅದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸೊ ಇನ್ಮೇಲೆ ಈವ್ನಿಂಗ್ ಮನೆಗ್ ಬರ್ತೀನಿ ಅಂತ. ಪೇರೆಂಟ್ಸ್ ಕೂಡ ಒಪ್ಕೋತಾರೆ. ಹೀಗೆ ಕೇಸಿ ಜೊತೆಲಿ ತುಂಬಾ ಸಮಯ ಕಳೀತಾನೆ. ಆದ್ರೆ ಒಂದಿನ ಅವರಪ್ಪ ಇವನು ಕೇಸಿ ಜೊತೆಲಿರೋದ್ನ ನೋಡ್ಬಿಡ್ತಾರೆ. ಈವ್ನಿಂಗ್ ಟೇಲರ್ನ ಮೀಟ್ ಆಗಿ, ನೋಡು ಸುಳ್ಳು ಹೇಳೋದು ತಪ್ಪು, ಆದ್ರೆ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ನನ್ನಿಂದ ನಂಬಕ್ ಆಗ್ತಿಲ್ಲ. ಸರಿ, ಅವಳನ್ನ ಒಂದಿನ ನಮ್ ಮನೆ ಕರ್ಕೊಂಡ್ ಬಾ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿ ಮನೆಗ್ ಕರ್ಕೊಂಡ್ ಬರ್ತಾನೆ. ಡಿನ್ನರ್ ಆದ್ಮೇಲೆ ಅವಳನ್ನ ಡ್ರಾಪ್ ಮಾಡೋದಕ್ಕೆ ಹೋದಾಗ ಕೇಸಿ ಒಂದ್ ಕಡೆ ಗಾಡಿ ನಿಲ್ಸೋದಕ್ಕೆ ಹೇಳ್ತಾಳೆ. ಈಗ ಇವಳು ನಗ್ತಾ ಇದ್ದಾಳೆ. ನಿಮ್ಮ ಅಪ್ಪನೇ ಕ್ಲೋ ಹಿಚ್ ಕಿಲ್ಲರ್ ಅನ್ಕೊಂಡು ನನ್ ಜೊತೆ ಸೇರಿ ರಿಸರ್ಚ್ ಮಾಡ್ತಿದ್ಯಾ ಅಲ್ವಾ? ನೀನು ಡಿನ್ನರ್ ನಲ್ಲಿ ಮಾತಾಡ್ತಾ ಇದ್ದ ರೀತಿನಲ್ಲೇ ಗೊತ್ತಾಯ್ತು. ಟೇಲರ್ ಕೂಡ ಒಪ್ಕೋತಾನೆ. ಹೌದು, ನಾನು ಅವ್ರಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನ ಚೆಕ್ ಮಾಡಿದಾಗ ಕೆಲವೊಂದು ಅಡಲ್ಟ್ ಕಂಟೆಂಟ್ ಇರೋ ಬುಕ್ ಸಿಕ್ತು. ಅಷ್ಟೇ ಅಲ್ಲ, ಒಂದು ಫೋಟೋನು ಸಿಕ್ತು. ಆ ಫೋಟೋನಲ್ಲಿ ನೋರಾ ಅಂತ ಬರ್ದಿತ್ತು. ಕಾರಲ್ಲೂ ಅದೇ ತರದ ಫೋಟೋನ ನನ್ ಗರ್ಲ್ ಫ್ರೆಂಡ್ ನೋಡಿ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಬ್ರೇಕಪ್ ಮಾಡ್ಕೊಂಡ್ಲು. ನೋಡು ಟೇಲರ್, ನಾನು ಈ ಕೇಸ್ ಬಗ್ಗೆ ತುಂಬಾ ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮ್ಮಪ್ಪ ಕಿಲ್ಲರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಮ್ನೆಲ್ಲ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋತಾ ಇದ್ದಾರೆ. ಸುಮ್ನೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಯಂಗ್ ಏಜ್ ಅಲ್ಲಿ ಎಲ್ರು ಈ ತರದ ಕೆಲವೊಂದು ಸೀಕ್ರೆಟ್ ನ ಇಟ್ಕೊಂಡಿರ್ತಾರೆ. ಯಾವ್ದು ಅಡಲ್ಟ್ ಕಂಟೆಂಟ್ ಇರೋ ಬುಕ್ಸ್ ನಿನಗೆ ಸಿಕ್ತು ಅನ್ನೋ ಒಂದೇ ಕಾರಣಕ್ಕೆ ಅವರೇ ಕಿಲ್ಲರ್ ಅಂತ ಹೇಳಕ್ ಆಗಲ್ಲ. ಸೊ ಇವನಿಗೂ ಅನ್ನಿಸ್ತಾ ಇದೆ ಕೇಸಿ ಹೇಳಿದ್ದು ನಿಜ, ನಮ್ಮ ಅಪ್ಪನ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ. ರಾತ್ರಿ ಮನೇಲಿರುವಾಗ ವಿಂಡೋ ಹತ್ರ ಏನೋ ಶಬ್ದ ಬರುತ್ತೆ. ಬಂದಿರೋದು ಕೇಸಿ. ನೀನು ಕೆಲವೊಂದು ವಿಷಯನ ಹೇಳ್ದೆ ಅಲ್ವಾ, ಅದ್ರಲ್ಲಿ ಲಕ್ಕಿ ಅಂತ ಒಂದು ಪದ ಆ ಹುಡುಗಿ ಫೋಟೋನಲ್ಲಿ ಇರೋದಾಗಿ ಹೇಳ್ದೆ. ನಾನ್ ಮತ್ತೆ ಹೋಗಿ ರಿಸರ್ಚ್ ಮಾಡಿದ್ನ ಮತ್ತೆ ಕ್ರಾಸ್ ಚೆಕ್ ಮಾಡ್ದೆ. ಆಗ್ಲೇ ಗೊತ್ತಾಯ್ತು ಒಂದು ವಿಕ್ಟಿಮ್ ಕೊಲೆನಲ್ಲಿ ಆ ಲಕ್ಕಿ ಅನ್ನುವ ಪದ ಬಳಕೆಯಾಗಿದೆ ಅಂತ. ಟೇಲರ್ ಕೇಳ್ತಾನೆ, ಸರಿ ಈಗ ಏನ್ ಮಾಡೋದು? ನನ್ನ ಆ ಜಾಗ ಕರ್ಕೊಂಡು ಹೋಗು. ಇವನು ಆ ಬಾಕ್ಸ್ ನ ನೋಡಿದ್ದ ಜಾಗಕ್ಕೆ ಇವಳನ್ನ ಕೂಡ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಈಗ ಅಲ್ಲಿ ಅವತ್ತಿದ್ದ ಯಾವುದೇ ವಸ್ತುಗಳು ಕಾಣಿಸ್ತಾ ಇಲ್ಲ. ಕೇಸಿ ಕೈ ಹಾಕಿ ಹುಡುಕ್ದಾಗ ಒಂದು ಪೇಪರ್ ಸಿಗುತ್ತೆ. ಅದ್ರಲ್ಲಿ ಏನನ್ನು ಇಮ್ಯಾಜಿನ್ ಮಾಡ್ಕೊಂಡು ಬಿಡಿಸ್ದಂಗೆ ಕೆಲವು ಚಿತ್ರಗಳಿದೆ. ಹುಡುಗಿಯರ್ನ ಟಾರ್ಚರ್ ಮಾಡೋದಕ್ಕೋಸ್ಕರನೇ ರೆಡಿ ಮಾಡಿರೋ ಜಾಗದ ಮ್ಯಾಪ್ ತರ ಇದೆ. ಕೇಸಿ ಕೇಳ್ತಾಳೆ, ಇದು ನಿಮ್ ತಂದೆದ ಹ್ಯಾಂಡ್ ರೈಟಿಂಗಾ ಅಂತ. ನನಗ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂದಾಗ, ಸರಿ ಇದು ಇಲ್ಲೇ ಇರ್ಲಿ, ನಿಮ್ ತಂದೆಗೆ ಡೌಟ್ ಬರೋ ತರ ನಡ್ಕೋಬೇಡ ಅಂತ ಹೇಳಿ ಕೇಸಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಇವನಿಗೆ ಡೌಟ್ ಬಂದು ಆ ಮ್ಯಾಪ್ ನ ಮತ್ತೆ ನೋಡ್ತಾನೆ. ಈಗ್ಲೇ ಇವನಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇವ್ರ ಮನೇಲಿ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಒಂದು ವಿಂಡೋ ತರ ಇದೆ. ಅದಕ್ಕೆ ಮ್ಯಾಚ್ ಆಗೋ ತರನೇ ಈ ಚಿತ್ರದಲ್ಲೂ ಇರುತ್ತೆ. ಈಗ ಮನೇಲಿರೋ ಬೇಸ್ಮೆಂಟ್ ಒಳಗಡೆ ಹೋಗ್ತಾನೆ. ಅಲ್ಲಿ ತುಂಬಾ ಕೆಟ್ಟ ಸ್ಮೆಲ್ ಬರ್ತಿದೆ. ನೋಡಿದ್ರೆ ಅಲ್ಲೊಂದು ಇಲಿ ಸತ್ತೋಗಿದೆ. ಹಾಗೇನೆ ಒಂದು ಬಾಕ್ಸ್ ಕೂಡ ಸಿಗುತ್ತೆ. ಓಪನ್ ಮಾಡಿ ನೋಡಿದಾಗ ಮತ್ತಷ್ಟು ಅಡಲ್ಟ್ ಕಂಟೆಂಟ್ ಇರೋ ಬುಕ್ಸ್ ಇದೆ. ಹಾಗೇನೆ ಈ ಟೌನ್ ನಲ್ಲಿ 10 ಜನ ಹುಡುಗಿರು ಸತ್ತೋಗಿರ್ತಾರೆ ಅಲ್ವಾ, ಅವ್ರಗಳ ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಗುತ್ತೆ. ಸೊ ಇವನಿಗೆ ತುಂಬಾನೇ ಶಾಕ್ ಆಗುತ್ತೆ. ಪಕ್ಕ ನಮ್ಮ ಅಪ್ಪನೇ ಆ ಕ್ಲೋ ಹಿಚ್ ಕಿಲ್ಲರ್ ಆಗಿರ್ಬೋದಾ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಆದ್ರೆ ಈ ವಿಷಯನ ಅವನು ಕೇಸಿಗೆ ಹೇಳಲ್ಲ.
ನೆಕ್ಸ್ಟ್ ಡೇ ಅವ್ರ ಅಪ್ಪ ಬಂದು ಇವನ್ನ ಶಿಕಾರಿಗೆ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಭಯ ಜಾಸ್ತಿ ಆಗ್ತಿದೆ. ಒಂದು ಜಾಗದಲ್ಲಿ ಕೂತು ಮಾತಾಡ್ತಾರೆ. ಬೇರೆ ಯಾರಿಗಾದ್ರೂ ಗೊತ್ತಾ? ಭಯದಲ್ಲೇ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಡಾನ್ ಹೇಳ್ತಾರೆ, ನೀನು ಆ ಬೇಸ್ಮೆಂಟ್ ಒಳಗಡೆ ಹೋಗಿರೋ ವಿಷಯ ನನಗ್ ಗೊತ್ತು. ಈ ತರ ಏನಾದ್ರೂ ನಡೆಯುತ್ತೆ ಅಂತ ನನಗ್ ಭಯ ಇತ್ತು. ಎಸ್, ಆ ಸೈಕೋ ಕಿಲ್ಲರ್ ಆ ಮನೇಲಿ ಇದ್ದಿದ್ದು ನಿಜ, ಆದ್ರೆ ಅದು ನಾನಲ್ಲ, ನನ್ ತಮ್ಮ ರೂಢಿ. ಇದನ್ ಕೇಳಿ ಅವನಿಗೆ ಗಾಬರಿ ಆಗುತ್ತೆ. 10 ವರ್ಷದ ಹಿಂದೆ ಒಬ್ಬ ಸೈಕೋ ಈ ಊರಲ್ಲಿ ಕೊಲೆ ಮಾಡ್ತಿದ್ದ. ಅವನ್ನ ಜನ ಕ್ಲೋಹಿಚ್ ಕಿಲ್ಲರ್ ಅಂತ ಕರಿತಾ ಇದ್ರು. ಅದು ಬೇರೆ ಯಾರು ಅಲ್ಲ, ನನ್ ತಮ್ಮನೇ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ ಕುಟುಂಬದ ಮರ್ಯಾದೆ ಹೋಗುತ್ತೆ. ನನಗೆ ಮದ್ವೆ ಆದ್ಮೇಲೆನೆ ಈ ವಿಷಯ ಎಲ್ಲ ಗೊತ್ತಾಯ್ತು. ಈ ವಿಷಯ ನಿಮ್ಗೆಲ್ಲ ಗೊತ್ತಾದ್ರೆ ಏನ್ ಗತಿ ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ರೂಡಿಗೆ ಆಕ್ಸಿಡೆಂಟ್ ಆಗಿ ವೀಲ್ ಚೇರ್ ಪೇಷಂಟ್ ಆಗ್ಬಿಟ್ಟ. ಆಮೇಲೆ ಕೊಲೆಗಳು ನಡೆಯೋದು ಸ್ಟಾಪ್ ಆಯ್ತು. ಈ ಎವಿಡೆನ್ಸ್ ಗಳನ್ನ ನಾನು ಯಾವಾಗ್ಲೂ ಪೊಲೀಸ್ನವ್ರಿಗೆ ಕೊಡ್ಬೇಕಿತ್ತು. ಆದ್ರೆ ಎಲ್ಲಿ ಈ ವಿಷಯ ಎಲ್ಲ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೆದ್ರಿ ಅದನ್ನೆಲ್ಲ ಹೈಡ್ ಮಾಡಿ ಇಟ್ಟಿದ್ದೀನಿ. ಟೇಲರ್ ಹೇಳ್ತಾನೆ, ನೀವು ಅವುಗಳನ್ನ ಪೊಲೀಸ್ಗೆ ಕೊಡ್ಬೇಕಿತ್ತು, ಇಲ್ಲ ಅಂದ್ರೆ ಸುಟ್ ಹಾಕ್ಬೇಕಿತ್ತು. ಅದು ಬಿಟ್ಟು ಈ ತರ ಕಲೆಕ್ಟ್ ಮಾಡಿ ಇಟ್ಟಿರೋದು ಸರಿ ಇಲ್ಲ. ತನ್ನವ್ರನ್ನ ಕಳ್ಕೊಂಡಿರೋ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಅವುಗಳನ್ನ ಹಾಗೆ ಇಟ್ಟಿದ್ದೀನಿ. ಆದ್ರೆ ಈ ವಿಷಯನ ಪೊಲೀಸ್ಗೆ ಹೇಳಕ್ಕೆ ಧೈರ್ಯ ಬರ್ತಿಲ್ಲ ಅಷ್ಟೇ. ಅಪ್ಪ, ಈ ಎವಿಡೆನ್ಸ್ ಅಲ್ಲಿ ಇರೋದು ಬೇಡ, ಅದನ್ನ ಸುಟ್ ಬಿಡೋಣ. ಸಂಜೆ ಎವಿಡೆನ್ಸ್ ಗಳನ್ನ ಸುಟ್ ಹಾಕ್ತಾರೆ. ಒಂದಿನ ಕೇಸಿ ಇವನ್ನ ಭೇಟಿಯಾಗಿ ಆ ಕೊಲೆಗಳ ಬಗ್ಗೆ ಸಿಕ್ಕಿರೋ ಡೀಟೇಲ್ಸ್ ನ ಹೇಳ್ತಾಳೆ. ಇವ್ರ ಅಂಕಲೇ ಕಿಲ್ಲರ್ ಆಗಿರೋದ್ರಿಂದ ಇವನು ಆಸಕ್ತಿ ತೋರ್ಸಲ್ಲ. ನೋಡು, ಕಿಲ್ಲರ್ ನಮ್ಮ ಅಪ್ಪ ಅಲ್ಲ, ಇನ್ಮೇಲೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಬೇಡ ಅಂತ. ಅಷ್ಟ್ರಲ್ಲಿ ಬಿಲ್ಲಿ ಬಂದು ಇವಳ ಜೊತೆ ಯಾಕೆ ಮಾತಾಡ್ತಾ ಇದ್ದೀಯಾ ಅಂತ ಇವರಿಬ್ರು ಜಗಳ ಆಡ್ತಾರೆ. ಕೇಸಿಯ ಕಿಲ್ಲರ್ ಬಗ್ಗೆನೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಅವಳನ್ನ ಅವಾಯ್ಡ್ ಮಾಡ್ತಾನೆ. ಒಂದಿನ ಕೇಸಿ ಸಾರಿ ಅಂತ ಬರ್ದು ವಿಂಡೋ ಹತ್ರ ಇಟ್ಟೋಗಿರ್ತಾಳೆ. ಯಾಕಂದ್ರೆ ಇವರಿಬ್ರು ಡಿಸ್ಕಸ್ ಮಾಡ್ತಾ ಇರುವಾಗ್ಲೇ ಬಿಲ್ಲಿ ಮಧ್ಯೆ ಬಂದು ಇವರಿಬ್ರು ನಡುವೆ ಜಗಳ ಆಗಿರುತ್ತೆ. ಕಟ್ ಮಾಡಿದ್ರೆ ಟೇಲರ್ ಲೀಡರ್ಶಿಪ್ ಕ್ಯಾಂಪ್ಗೆ ಹೋಗ್ತಿರೋದಾಗಿ ಕುಟುಂಬದವ್ರಿಗೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈಗ ಮನೇಲಿರೋದು 3 ಜನ ಮಾತ್ರ. ಟೇಲರ್ ಬರೋಕೆ 2 ರಿಂದ 3 ತಿಂಗಳಾಗುತ್ತೆ. ನಿಮ್ಗೂ ಒಂದು ವೆಕೇಶನ್ ಬೇಕು ಅಲ್ವಾ? ಯಾವಾಗ್ಲೂ ಮನೇಲಿದ್ದು ಏನ್ ಮಾಡ್ತೀರಾ? ಮಗಳನ್ನ ಕರ್ಕೊಂಡು ತಾಯಿ ಮನೆಗೆ ಹೋಗ್ಬಾ ಅಂತ ಡಾನ್ ಹೇಳ್ತಾರೆ. ಹೆಂಡ್ತಿ ನೀವು ಬರಲ್ವಾ ಅಂತ ಕೇಳ್ದಾಗ ನನಗಿಲ್ಲಿ ಸ್ವಲ್ಪ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡ್ ಬರ್ತೀನಿ, ನೀವಿಬ್ರು ಹೋಗಿರಿ. ಸೊ ಈಗ ಹೆಂಡತಿ ಮಗಳು ಕೂಡ ಹೊರಡ್ತಾರೆ. ಈಗ ಡಾನ್ ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ. ಗೊತ್ತಿಲ್ಲದೆ ಒಂದು ಲೇಡಿಗೆ ಡಿಕ್ಕಿ ಹೊಡಿತಾರೆ. ಆಮೇಲೆ ಸಾರಿ ಕೇಳಿ ಆ ಲೇಡಿಗೆ ಹೆಲ್ಪ್ ಮಾಡ್ತಾರೆ. ಡಾನ್ ಒಬ್ರು ಲೇಡಿಗೆ ಡಿಕ್ಕಿ ಹೊಡೆದಿದ್ರು ಅಲ್ವಾ, ಅದೇ ಲೇಡಿನ ಗುರಾಯಿಸ್ತಾ ಇದ್ದಾರೆ. ಮನೆಗ್ ಬಂದ ಮೇಲೆ ಹುಡುಗಿ ತರ ಡ್ರೆಸ್ ಎಲ್ಲ ಮಾಡ್ಕೊಂಡು ಇವ್ರ ಕೈನ ಇವರೇ ಕಟ್ಕೊಂಡು ಕ್ಯಾಮರಾನಲ್ಲಿ ಫೋಟೋ ತೆಗಿತಾರೆ. ಒಬ್ಬ ಸೈಕೋ ವಿಕ್ಟಿಮ್ಸ್ ನ ಹಿಡಿದು ಕಟ್ ಹಾಕಿದ್ರೆ ಹೇಗಿರುತ್ತೋ ಅದೇ ತರ ಬೇರೆ ಬೇರೆ ಆಂಗಲ್ ನಲ್ಲಿ ಫೋಟೋ ತೆಗಿತಾರೆ. ಮುಖಕ್ಕೆ ಮೇಕಪ್ ಬೇರೆ ಮಾಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳುತ್ತೆ. ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗಿ ಡೋರ್ ತೆಗಿತಾರೆ. ಬಂದಿರೋದು ಕೇಸಿ. ಟೇಲರ್ ಎಲ್ಲಿ? ಅವನು ಕ್ಯಾಂಪ್ಗೆ ಅಂತ ಹೋಗಿದ್ದಾನೆ. ನಿನಗೆ ಹೇಳಿಲ್ವಾ? ಇವಳಿಗೆ ಅವನು ಕ್ಯಾಂಪ್ಗೆ ಹೋಗಿರೋ ವಿಷಯ ಗೊತ್ತಿಲ್ಲ. ಇದು ಪೊಲಾರೈಡ್ ಕ್ಯಾಮರಾನ ಅಂತ ಕೇಸಿ ಕೇಳ್ತಾಳೆ. ಹೌದು ಬಾ, ನಿನ್ ಫೋಟೋನ ಕೂಡ ತೆಗಿತೀನಿ ಅಂತ ಅವಳ ಫೋಟೋನ ಕೂಡ ತೆಗ್ದು ಬಾ, ನೀನೇ ಗಾಳಿ ಊದಿ ನಿನ್ ಫೋಟೋ ಹೇಗ್ ಬಂದಿದೆ ಅಂತ ನೋಡು. ಅಷ್ಟ್ರಲ್ಲಿ ಕೇಸಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಇವ್ರಪ್ಪ. ಸಾರಿ ಅಂಕಲ್, ಅಪ್ಪ ಬಂದ್ಬಿಟ್ರು, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಇವರು ಬೆಡ್ರೂಮ್ಗೆ ಹೋಗಿ ಅವಾಗ್ಲೇ ಇವರೇ ಬೇರೆ ಬೇರೆ ಆಂಗಲ್ ನಲ್ಲಿ ಫೋಟೋ ತೆಗ್ದಿದ್ರು ಅಲ್ವಾ, ಅದನ್ನೆಲ್ಲ ನೋಡ್ತಾರೆ. ಆದ್ರೆ ಅವುಗಳು ಇವ್ರಿಗೆ ಇಷ್ಟ ಆಗಲ್ಲ. ಕೋಪ ಬಂದು ಒದ್ದಾಡ್ತಾ ಇದ್ದಾರೆ. ವಿಷಯ ಏನಂದ್ರೆ 10 ವರ್ಷದ ಹಿಂದೆ ಈ ಊರಲ್ಲಿ ಕೊಲೆಗಳನ್ನ ಮಾಡ್ತಾ ಇದ್ದ ಕಿಲ್ಲರ್ ಇವರೇ. ಸರಿ, ಹಾಗಾದ್ರೆ ಕಳೆದ 10 ವರ್ಷಗಳಿಂದ ಯಾಕೆ ಕೊಲೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ? ಅದಕ್ಕೆ ಕಾರಣ ಅವ್ರ ಹತ್ರ ಇದ್ದ ಫೋಟೋಸ್ಗಳು. ಇವರು ಪದೇ ಪದೇ ಶೆಡ್ ಒಳಗಡೆ ಹೋಗ್ತಾ ಇದ್ದಿದ್ದೆ ಆ ಸೈಕೋ ಮೈಂಡ್ ಸೆಟ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. 10 ವರ್ಷದ ಹಿಂದೆ ಇವರು ಕೊಲೆಗಳನ್ನ ಮಾಡಿದಾಗ ವಿಕ್ಟಿಮ್ಸ್ ಫೋಟೋನ ಬೇರೆ ಬೇರೆ ಆಂಗಲ್ ನಲ್ಲಿ ತೆಗ್ದಿಟ್ಟಿರ್ತಾರೆ. ಆ ಫೋಟೋಸ್ ನ ಡೈಲಿ ನೋಡಿದಾಗ ಇವ್ರಿಗೇನೋ ಒಂಥರ ಖುಷಿ. ಆದ್ರೆ ಟೈಲರ್ ಇದನ್ನ ಕಂಡು ಹಿಡಿದಾಗ ತಮ್ಮನ್ ಮೇಲೆ ಆರೋಪ ಹೊರಿಸಿ ಇವ್ರು ಎಸ್ಕೇಪ್ ಆಗಿರ್ತಾರೆ. ಈಗ ನಿಮ್ಗೆ ಗೊತ್ತಾಗಿರ್ಬೋದು ಯಾಕೆ ಅವರು ಆ ಎವಿಡೆನ್ಸ್ ಗಳನ್ನ ಹಂಗೇನೆ ಇಟ್ಟಿದ್ರು ಅಂತ. ಆದ್ರೆ ಮಗ ಅವುಗಳನ್ನ ಸುಟ್ಟು ಬಿಡೋಣ ಅಂದಾಗ ಅವ್ನ್ ನಂಬ್ಲಿ ಅಂತ ಅವುಗಳನ್ನ ಸುಟ್ಟು ಹಾಕಿರ್ತಾರೆ. ಸೊ ಮೊದ್ಲು ಆ ಫೋಟೋಸ್ ನ ನೋಡಿ ಖುಷಿ ಪಡ್ತಾ ಇದ್ರು. ಆದ್ರೆ ಈಗ ಆ ಫೋಟೋಸ್ ಇಲ್ಲ, ಅದ್ರಿಂದಾನೇ ಡಿಸ್ಟರ್ಬ್ ಆಗಿದ್ದಾರೆ. ಇವತ್ತು ಮಾರ್ಕೆಟ್ ನಲ್ಲಿ ಆ ಲೇಡಿನ ನೋಡಿದಾಗ ಅವಳನ್ನ ಕೊಂದು ಬಿಡಬೇಕು ಅಂತ ಅನ್ಸಿರುತ್ತೆ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು ಇವರೇ ಹುಡುಗಿ ತರ ಡ್ರೆಸ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗ್ದಿರ್ತಾರೆ. ಆದ್ರೆ ಅದು ಇವರಿಗೆ ಖುಷಿ ಕೊಟ್ಟಿಲ್ಲ. ಸೊ ಇಷ್ಟು ವರ್ಷ ಸೈಲೆಂಟ್ ಆಗಿದ್ದ ಸೈಕೋ ಮೈಂಡ್ ಸೆಟ್ ಈಗ ಮತ್ತೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಬೆಳಗ್ಗೆ ನೋಡಿದ್ದ ಲೇಡಿ ಮನೆ ಹತ್ರ ಹೋಗಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಆ ಮನೆ ಒಳಗಡೆ ಯಾವ ರೀತಿ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾರೆ.
10 ವರ್ಷದ ಹಿಂದೆನೂ ಇದೇ ತರನೇ ಪ್ಲಾನ್ ಮಾಡ್ತಿದ್ರು. ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಡು ಆ ಲೇಡಿ ಮನೆ ಒಳಗಡೆ ಇಳಿತಾರೆ. ಆ ಲೇಡಿ ನಿದ್ದೆ ಮಾಡ್ತಿದ್ದಾರೆ. ಇವ್ರನ್ನ ನೋಡಿ ಆ ಲೇಡಿ ಕಿರ್ಚಾಡ್ತಾ ಇದ್ದಾಳೆ. ಗನ್ ತೋರ್ಸಿ, ನೋಡಿ ನಾನೊಂದು ಬ್ಯಾಂಕ್ ಅಲ್ಲಿ ರಾಬ್ರಿ ಮಾಡ್ಕೊಂಡು ಓಡ್ ಬರ್ತಾ ಇದ್ದೀನಿ, ನನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ, ನನ್ನಿಂದ ಓಡಕ್ ಆಗ್ತಿಲ್ಲ, ಅದಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ಸೈಲೆಂಟ್ ಆಗಿದ್ರೆ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ನಾನು ಹೋಗ್ತೀನಿ. ಸರಿ ಅಂತ ಲೇಡಿ ಸೈಲೆಂಟ್ ಆಗಿದ್ದಾರೆ. ಅವ್ರ ಹತ್ರ ಕಾರ್ ಕೀ ಇದೆ ಅನ್ನೋದನ್ನ ತಿಳ್ಕೊಂಡು ಕೀನೆಲ್ಲ ತೆಗ್ದಿಟ್ಕೋತಾರೆ. ಹಾಗೇನೆ ಆ ಲೇಡಿ ಫೋಟೋನ ತೆಗಿತಾರೆ. ನಾನು ಹೋದ್ಮೇಲೆ ನೀವು ಪೊಲೀಸ್ನವ್ರಿಗೆ ವಿಷಯ ಹೇಳಿದ್ರೆ ನನ್ನ ಫ್ರೆಂಡ್ಸ್ಗೆ ಈ ಫೋಟೋನ ಕೊಡ್ತೀನಿ, ಆಮೇಲೆ ಅವರು ನಿಮ್ ಕತೆನ ಮುಗಿಸ್ತಾರೆ. ಪಾಪ ಆ ಲೇಡಿ ಹೆದ್ರಿ ನಾನು ಯಾರಿಗೂ ಹೇಳಲ್ಲ ಅಂತಿದ್ದಾರೆ. ಈಗ ನಾನು ಹೇಳ್ದಂಗೆ ಮಾಡಿ, ಹಗ್ಗ ಕೊಡ್ತೀನಿ, ನಿಮ್ ಕೈಗೆ ಕಟ್ಕೋಬೇಕು, ಒಂದೇ ಒಂದು ಫೋಟೋನ ಮಾತ್ರ ತಗೋತೀನಿ ಅಷ್ಟೇ. ಆ ಲೇಡಿ ಅಳ್ತಿದ್ದಾರೆ, ನಾನು ಯಾರಿಗೂ ಹೇಳಲ್ಲ, ಬಿಟ್ಬಿಡಿ ಅಂತ. ಸರಿ, ನಿಮ್ ಕೈಗೆ ಹಗ್ಗ ಕಟ್ಕೊಳ್ಳಿ. ಆ ಲೇಡಿ ಆಗಲ್ಲ ಅಂತಿದ್ದಾರೆ. ಹೇಳಿದ ಮಾತು ಕೇಳಿ ಅಂತ ಇವರೇ ಆ ಲೇಡಿ ಕೈಗೆ ಕಟ್ಟಿ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಲೇಡಿ ಫೋಟೋನ ತೆಗಿತಾ ಇರುವಾಗ ಈಗಲೇ ಒಂದು ಶಾಕಿಂಗ್ ಟ್ವಿಸ್ಟ್. ನೋಡಿದ್ರೆ ಗನ್ ಸಮೇತ ಟೈಲರ್ ಬರ್ತಾನೆ. ಗಾಬರಿ ಆಗಿದ್ದ ಡಾನ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಏನ್ ಮಾಡಿದ್ರಿ ಆ ಲೇಡಿಗೆ? ಅವ್ರು ಜೀವಂತವಾಗಿದ್ದಾರಾ ಇಲ್ವಾ? ಕಟ್ ಮಾಡಿ ಏನ್ ನಡೀತು ಅಂತ ತೋರಿಸ್ತಾರೆ. ಕೇಸಿ ಸಾರಿ ಅಂತ ಬರ್ದಿಟ್ಟು ಹೋಗಿರ್ತಾಳೆ ಅಲ್ವಾ. ಆಮೇಲೆ ಇವನು ಕೇಸಿನ ಮೀಟ್ ಆಗಿರ್ತಾನೆ. ಕೇಸಿ ಹೇಳ್ತಿರೋ ಪ್ರಕಾರ ಈ ಕೇಸ್ ಇನ್ನೂ ಮುಗ್ದಿಲ್ಲ, ಇನ್ಮೇಲೆನೆ ಲೀಡ್ ಸಿಗ್ಬೋದು. ಟೇಲರ್ ಹೇಳ್ತಾನೆ, ಆ ಕಿಲ್ಲರ್ ನಮ್ ತಂದೆ ಅಲ್ಲ, ಇನ್ಮೇಲೆ ಈ ಕೇಸ್ ಬಗ್ಗೆ ಡಿಸ್ಕಷನ್ ಬೇಡ ಅಂತ. ಈಗ ಕೇಸಿ ಇವನಿಗೆ ಪ್ರಪೋಸ್ ಮಾಡ್ತಾಳೆ. ನನಗೆ ನೀನಂದ್ರೆ ತುಂಬಾನೇ ಇಷ್ಟ, ಇಲ್ಲಿ ತನಕ ಯಾರು ಕೂಡ ನನ್ ಜೊತೆಲಿ ಇಷ್ಟೊಂದು ಕ್ಲೋಸ್ ಆಗಿರ್ಲಿಲ್ಲ, ಎಲ್ರು ನನ್ನ ದೂರ ತಳ್ತಾ ಇದ್ರು. ಅದಕ್ಕೆ ಕಾರಣನೂ ಇದೆ, ನಮ್ಮಮ್ಮ ಯಾರ ಜೊತೆನೋ ಓಡೋದ್ರು ಅಂತ ಕತೆ ಕಟ್ಟಿದ್ರು. ಆಮೇಲೆ ಊರಿನ ಜನ ಕೂಡ ನನ್ನ ದೂರ ತಳ್ಳಿದ್ರು ಅಂತ ಒಂದು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಈ ಮನೆ ಯಾರ್ದಂದ್ರೆ ಇವನಿಗೊಂದು ಫೋಟೋ ಸಿಕ್ಕಿರುತ್ತೆ ಅಲ್ವಾ, ಅದ್ರಲ್ಲಿ ನೋರಾ ಅಂತ ಬರ್ದಿತ್ತು. ಈ ಮನೆ ಆ ಲೇಡಿದೆ ಅಂತೆ. ಅವ್ರು ಸತ್ತಾಗ ಯಾವ ರೀತಿ ಆ ಕಿಲ್ಲರ್ ಅವ್ರ ಮೇಲೆ ದಾಳಿ ಮಾಡಿರ್ಬೋದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ನೋಡು, ನಾನು ನಿಮ್ ತಂದೆನೆ ಕಿಲ್ಲರ್ ಅಂತ ಹೇಳ್ತಿಲ್ಲ, ಆದ್ರೆ ಇಲ್ಲೇನೋ ನಡೀತಾ ಇದೆ. ಆಕ್ಚುಲಿ ಕೇಸಿ ಅವ್ರ ತಾಯಿ ಕೂಡ ಕಿಲ್ಲರ್ನ ಬೇಟೆಗೆ ಬಲಿಯಾಗಿರ್ತಾರೆ. ಇವಳು ಕಣ್ ಮುಂದೆನೆ ಆ ಕಿಲ್ಲರ್ ಇವ್ರ ತಾಯಿನ ಕೊಲೆ ಮಾಡಿರ್ತಾನೆ. ಆಗ ಇವಳು ಚಿಕ್ಕ ಹುಡುಗಿ ಆಗಿದ್ಲು. ಆದ್ರೆ ಊರಿನ ಜನ ಇವ್ರ ತಾಯಿ ಬೇರೆಯವ್ರ ಜೊತೆ ಓಡೋಗಿದ್ದಾರೆ ಅಂತೆಲ್ಲ ಕತೆ ಕಟ್ಟಿರ್ತಾರೆ. ಸೊ ನ್ಯೂಸ್ ಪೇಪರ್ ನಲ್ಲಿ ಬಂದಿರೋ ತರ ಆ ಕಿಲ್ಲರ್ ಬರೀ 10 ಜನರನ್ನ ಮಾತ್ರ ಕೊಲೆ ಮಾಡಿಲ್ಲ, ತುಂಬಾ ಜನರನ್ನ ಕೊಲೆ ಮಾಡಿದ್ದಾನೆ. ಅದು ಪೊಲೀಸ್ ಹಾಗೇನೆ ಮೀಡಿಯಾದವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ನಮ್ ತಾಯಿ ಸಾವಿಗೆ ಕಾರಣ ಆಗಿರೋ ಕಿಲ್ಲರ್ನ ಬಿಡಬಾರ್ದು ಅಂತಾನೆ ನಾನು ಇಷ್ಟೆಲ್ಲ ರಿಸರ್ಚ್ ಮಾಡ್ತಾ ಇದ್ದೀನಿ. ಸರಿ ಕೇಸಿ, ಈಗ ಏನ್ ಮಾಡೋದು? ಈಗ್ಲೇ ಇವರಿಬ್ರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಟೇಲರ್ ಕ್ಯಾಂಪ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಸ್ ಹತ್ತಿರ್ತಾನೆ. ಆದ್ರೆ ಅರ್ಧದಲ್ಲೇ ಇಳ್ಕೊಂಡು ನೇರವಾಗಿ ಕೇಸಿ ಮನೆಗೆ ಬಂದಿದ್ದಾನೆ. ಆಮೇಲೆ ನಿರಂತರವಾಗಿ ಟೇಲರ್ ತಂದೆನ ಫಾಲೋ ಮಾಡಿದ್ದಾರೆ. ಇವಳು ಕ್ಲಾರಿಟಿಗೋಸ್ಕರ ಜೊತೆಲಿದ್ದು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಒಂದಿನ ಅವನಿಗೆ ಶಾಕ್ ಕಾದಿರುತ್ತೆ. ಅದೇನಂದ್ರೆ ಅಮ್ಮ ಮಗಳನ್ನ ಊರಿಗೆ ಕಳಿಸಿ ಮಾರ್ಕೆಟ್ ನಲ್ಲಿ ಆ ಲೇಡಿನ ಗುರಾಯಿಸ್ತಾ ಇದ್ದಿದ್ದು, ಆಮೇಲೆ ಆ ಲೇಡಿನ ಫಾಲೋ ಮಾಡಿದ್ದು. ಈಗ್ಲೇ ಇವನಿಗೂ ಡೌಟ್ ಶುರುವಾಗಿರುತ್ತೆ. ನಿಮ್ ತಂದೆ ಯಾವ ಫೋನ್ ಯೂಸ್ ಮಾಡ್ತಿದ್ದಾರೆ? ಅದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದೆ GPS ಟ್ರ್ಯಾಕರ್ ನ ಇನ್ಸ್ಟಾಲ್ ಮಾಡಿ ಲೊಕೇಶನ್ ನ ಶೇರ್ ಮಾಡಿದ್ರೆ ಅವ್ರೆಲ್ಲೇ ಹೋದ್ರೂನು ನಮಗ್ ಗೊತ್ತಾಗುತ್ತೆ ಅಂತ. ಅದಕ್ಕೇನೆ ಟೈಲರ್ ಮನೆಗ್ ಬಂದಾಗ ಅವ್ರಪ್ಪ ಹುಡುಗಿ ತರ ಎಲ್ಲ ಡ್ರೆಸ್ ಹಾಕೊಂಡು ಫೋಟೋ ತೆಗಿತಾ ಇದ್ರು. ಆಗ್ಲೇ ಇವನು ಮನೆ ಒಳಗಡೆ ಬಂದು ಅವ್ರನ್ನ ನೋಡಿರ್ತಾನೆ. ಅವ್ರು ಫೋಟೋ ತೆಗಿತಾ ಇರುವಾಗ ಇವನು ಬೆಡ್ಡಾಡಿನಲ್ಲೇ ಇದ್ದ. ಇದೇನಾದ್ರೂ ಡಾನ್ಗೆ ಗೊತ್ತಾದ್ರೆ ಇವನ್ ಕತೆ ಅಷ್ಟೇ. ಅದಕ್ಕೇನೆ ಕೇಸಿಗ್ ಮೆಸೇಜ್ ಮಾಡಿರ್ತಾನೆ ಹೆಲ್ಪ್ ಅಂತ. ಆಗ್ಲೇ ಕೇಸಿ ಮನೆಗ್ ಬಂದಿರ್ತಾಳೆ. ಈಗ ಗೊತ್ತಾಯ್ತಾ ಯಾಕೆ ಇವಳು ಇಲ್ಲಿಗೆ ಬಂದಿದ್ಲು ಅಂತ. ಈಗ ಕೇಸಿ ಸಿಗಾಕೊಂಡ್ರೆ ಅವಳ ಕತೆ ಅಷ್ಟೇ. ಅದಕ್ಕೆ ಟೈಲರ್ ಅವಳನ್ನ ಸೇವ್ ಮಾಡೋಕೆ ಅವನ್ ಫೋನ್ ಇಂದ ಕಾಲ್ ಮಾಡಿರ್ತಾನೆ. ಅವಳು ಅವ್ರ ತಂದೆ ಜೊತೆಲಿ ಮಾತಾಡ್ತಿರೋ ತರ ಡ್ರಾಮಾ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಆಮೇಲೆ ಡಾನ್ ಮಾರ್ಕೆಟ್ ನಲ್ಲಿ ನೋಡಿದ್ದ ಲೇಡಿನ ಕೊಲ್ಲೋಕೆ ಅವ್ರ ಮನೆ ಒಳಗಡೆ ನುಗ್ಗಿರ್ತಾನೆ. ಇವರಿಬ್ರು ಹತ್ರ ಲೊಕೇಶನ್ ಶೇರ್ ಆಗಿರೋದ್ರಿಂದ ಡಾನ್ ಎಲ್ಲೇ ಹೋದ್ರೂನು ಇವ್ರಿಗೆ ಗೊತ್ತಾಗುತ್ತೆ. ಇವರಿಬ್ರು ಕೂಡ ಹಿಂದೆನೆ ಬಂದು ಆ ಮನೆ ಒಳಗಡೆ ನುಗ್ಗಿರ್ತಾರೆ. ಸೊ ಹಿಂಗೇನೆ ಫಾಲೋ ಮಾಡ್ಕೊಂಡು ಬಂದಿದ್ರಿಂದಾನೆ ಈಗ ಡಾನ್ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು. ನಾನು ಅಂತವ್ನಲ್ಲ, ನೀನು ಕೇಸಿ ಮಾತ್ ಕೇಳಿ ಹಾಳಾಗ್ತಾ ಇದ್ದೀಯಾ, ನನ್ ಮಾತ್ ಕೇಳು ಅಂತ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನನಗೂ ಈ ಲೇಡಿಗೂ ಅಫೇರ್ ಇತ್ತು, ಅದಕ್ಕೇನೆ ಇವಳ ಜೊತೆ ಮಾತಾಡಿ ಅರ್ಥ ಮಾಡ್ಸೋದಕ್ಕೆ ಬಂದೆ. ಆದ್ರೆ ಇವಳು ಕೇಳ್ತಾ ಇಲ್ಲ, ಅದಕ್ಕೇನೆ ಹೀಗೆಲ್ಲ ಆಗೋಯ್ತು ಅಂತ ಸುಳ್ಳು ಹೇಳ್ತಾರೆ. ಈ ಗ್ಯಾಪ್ ನಲ್ಲಿ ಕೇಸಿ ಇವ್ರು ಕಟ್ ಹಾಕಿದ್ದ ಲೇಡಿನ ಸೇವ್ ಮಾಡ್ತಾಳೆ. ಕೇಸಿ ಟೈಲರ್ಗೆ ಹೇಳ್ತಾಳೆ, ಇವನ್ನ ನಂಬೇಡ, ಇವನೊಬ್ಬ ಸೈಕೋ ಅಂತ. ಡಾನ್ ಕೇಸಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ. ಡಾನ್ ಇವ್ರ ತಂದೆ ಆಗಿರೋದ್ರಿಂದ ಇವನಿಂದ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವನ್ನ ಮ್ಯಾನಿಪುಲೇಟ್ ಮಾಡಿ ಆ ಗನ್ ಇಸ್ಕೊಂಡು ಅವನಿಗೇನೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಬುಲೆಟ್ಸ್ ಇಲ್ಲ. ಆಕ್ಚುಲಿ ಟೇಲರ್ ಬರೀ ಗನ್ ತಂದು ಹೆದರ್ಸಿರ್ತಾನೆ. ಸೊ ಈಗ ಸ್ವಂತ ಮಗನ್ ಮೇಲೇನೆ ದಾಳಿ ಮಾಡಿ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ಅಷ್ಟರಲ್ಲಿ ಹಿಂದೆಯಿಂದ ಬಂದ ಕೇಸಿ ಡಾನ್ ತಲೆಗೆ ಹೊಡಿತಾಳೆ. ಈಗ ಡಾನ್ ಅನ್ಕಾನ್ಶಿಯಸ್ ಆಗಿದ್ದಾನೆ.
ಕೇಸಿ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಟೈಲರ್ ಅವಳನ್ನ ತಡಿತಾನೆ. ಈಗ್ಲೂ ನೀನು ನಿಮ್ಮ ಅಪ್ಪನ್ನ ನಂಬ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಡಾನ್ ಕಾಣೆಯಾಗಿದ್ದಾನೆ ಅಂತ ಊರಲ್ಲೆಲ್ಲ ಪಾಂಪ್ಲೆಟ್ಸ್ ಅಂಟಿಸಿದ್ದಾರೆ. ಅಪ್ಪ ಮಿಸ್ಸಿಂಗ್ ಆಗಿರೋದ್ರಿಂದ ಟೈಲರ್ ಅಮ್ಮ ಹಾಗೇನೆ ತಂಗಿನ ನೋಡ್ಕೋತಾ ಇದ್ದಾನೆ. ಆಗ್ಲೇ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಡಾನ್ ಬಾಡಿ ನಮ್ಗೆ ಕಾಡ್ನಲ್ಲಿ ಸಿಕ್ಕಿದೆ ಅಂತ. ಅಮ್ಮ ಗಾಬರಿಯಾಗಿ ಅಳ್ತಾ ಇದ್ದಾರೆ. ಏನ್ ನಡೆದಿದೆ ಅಂದ್ರೆ ಕೇಸಿ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಇವನು ಅವಳನ್ನ ತಡೆದಿರ್ತಾನೆ. ಯಾಕಂದ್ರೆ ಈ ವಿಷಯ ಪೊಲೀಸ್ಗೆ ಗೊತ್ತಾದ್ರೆ ಇಡೀ ಊರಿಗೆನೆ ಇವ್ರ ಅಪ್ಪ ಸೀರಿಯಲ್ ಕಿಲ್ಲರ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಟೈಲರ್ ಹಾಗೇನೆ ತಂಗಿ ಅಮ್ಮ ಯಾರು ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ. ಇವರು ಕೊನೆದಾಗಿ ಅಟ್ಯಾಕ್ ಮಾಡಿದ ಲೇಡಿನೂ ಕೂಡ ಇವ್ರ ಮುಖಾನ ನೋಡಿಲ್ಲ, ಯಾಕಂದ್ರೆ ಡಾನ್ ಮಾಸ್ಕ್ ಹಾಕಿದ್ರು. ಸೊ ನಾವಿಬ್ರು ಸೇರಿ ನಮ್ ತಂದೆ ಕತೆನ ಮುಗಿಸಿ ಕಾಡಲ್ ಬಿಸಾಡ್ ಬರೋಣ ಅಂತ. ಕಾಡಲ್ ಡಾನ್ ನ ಸಾಯಿಸಿ ಅವ್ರ ಬಾಡಿನ ಅಲ್ಲೇ ಬಿಸಾಡ್ ಬಂದಿರ್ತಾರೆ. ಅವರು ತುಂಬಾ ದಿನಗಳಿಂದ ಕಾಣದೇ ಇರೋದ್ರಿಂದ ಪೊಲೀಸ್ನವರು ಊರಲ್ಲಿ ಮಿಸ್ಸಿಂಗ್ ಪಾಂಪ್ಲೆಟ್ ನ ಅಂಟಿಸಿರ್ತಾರೆ. ಸೊ ಹೀಗೇನೆ ಇವರಿಬ್ರು ಸೇರಿ ಡಾನ್ ಕತೆನ ಮುಗಿಸಿದ್ದಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.